ಲಾಭ ಒಂದು 60ರಿಂದ 1 ಲಕ್ಷ ಗಂಟ ಬಂದಿದೆ, ಪರವಾಗಿಲ್ಲ. ಪರವಾಗಿಲ್ಲ. ಇದಿನ್ನು ಎಷ್ಟು ತಿಂಗಳು? ಲಾಗೋಡೆಲ್ಲ ಬಂದ್ಬಿಟ್ಟೈತೆ. ಇನ್ ಬರೋದೆಲ್ಲ ಲಾಭ ಅಂದ್ರೆ ಲಾಸ್ಟ್ ವರ್ಗೂ 1 3 ಲಕ್ಷ ಆಗ್ಬೋದು. ಇವಾಗ ಈ ಒಂದ್ ಬೆಳೆ ನಮ್ ರೈತರು ಬೆಳಿತಾರೆ ಅಂತಂದ್ರೆ 1 ಎಕರೆಗೆ ಎಷ್ಟು ಖರ್ಚಾಗತ್ತಮ್ಮ? ಇವಾಗ ಒಂದು 30,000ರಿಂದ 40,000 ಖರ್ಚಾಗಿದೆ. ಎಲ್ಲಾನು ಸೇರಿ ಎಲ್ಲ ಸೇರಿ ಇವಾಗ ಎರಡನೇ ಬೆಳೆ ಆಗಿರೋದ್ರಿಂದ ಕಮ್ಮಿ ಬಿದ್ದಿದೆ. ಇದು ಡ್ರಮ್ ಅಲ್ಲಿ ಏನೋ ಹಾಕಿದ್ದಾರೆ. ಅದೇ ಇದ್ರಲ್ಲಿ ಹಿಂಡಿ ಇದು ಕೋಲಲ್ಲಿ ಹಿಂಗ್ ತಿರುಗ್ಬೇಕಾ ನಾವು? ಕಾನ್ಗಿಂಡಿ, ಬೇವಿನ ಹಿಂಡಿ, ಕಳೆಕಾಯಿ ಹಿಂಡಿ, ಸಗಣಿ ಎಲ್ಲ ಸ್ವಲ್ಪ ಒಂದು 3 ದಿವಸ ಆಗಿದೆ ನೆನೆ ಹಾಕ್ಬಿಟ್ಟು. ಇನ್ನ ಒಂದು 4-5 ದಿವಸ ಬಿಟ್ಬಿಟ್ಟು 1 ವಾರ ಬಿಡ್ತೀರಾ? ಎಲ್ಲ ಡ್ರಮ್ಗಳಲ್ಲಿ ಮಾಡಿ ಇಟ್ಬಿಟ್ಟಿದ್ದೀರಾ ಈಗ? ಇಷ್ಟು ಬೈಕ 3 ಡ್ರಮ್ ತಯಾರಾಗಿದೆ ಈಗ. ತಯಾರಾಗಿದೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಸೋರೆಕಾಯಿ ತೋಟದಲ್ಲಿದ್ದೀನಿ. ಈ ಒಂದು ಹಸಿರು ಚಪ್ಪರದ ಕೆಳಗಡೆ ನಾನಿವತ್ತು ಸೋರೆಕಾಯಿಗಳನ್ನ ನೋಡ್ತಾ ಇದ್ದೀನಿ. ಬಹಳನೇ ನನಗೆ ಖುಷಿ ಆಗ್ತದೆ ಈ ತೋಟ ನೋಡ್ತಾ ಇದ್ರೆ. ಅತಿ ಕಡಿಮೆ ಬಂಡವಾಳವನ್ನ ಹೂಡಿ ಹೆಚ್ಚು ಲಾಭವನ್ನ ಗಳಿಸಬಹುದಾದಂತಹ ತರಕಾರಿ ಅಂತಂದ್ರೆ ಈ ಸೋರೆಕಾಯಿ. ಈ ಒಂದು ಬೇಸಿಗೆನಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಈ ಒಂದು ಸೋರೆಕಾಯಿ ತರಕಾರಿಗೆ. ಸದಾ ಡಿಮ್ಯಾಂಡ್ ಇರುತ್ತೆ ಈ ಒಂದು ಬೇಸಿಗೆನಲ್ಲಿ. ಯಾವುದೇ ರೈತರು ಸಹ ಬೆಳೆದ್ರೂ ಸಹ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಆಲ್ರೆಡಿ ಕಟಾವ್ ನಡೀತಾ ಇದೆ, ಎಲ್ಲ ಬಾಕ್ಸ್ಗೆಲ್ಲ ತುಂಬ್ತಾ ಇದ್ದಾರೆ. ಇಲ್ಲಿ ಹೇಳಿದ ಪ್ರಕಾರ ಇದು ಸೆಕೆಂಡ್ ಬೆಡ್ಡಲ್ಲಿ ಬೆಳೆದಿರುವಂತಹ ಬೆಳೆ ಅಂತೆ. ಅತಿ ಕಡಿಮೆ ಬಂಡವಾಳವನ್ನು ಹೂಡಿದ್ದಾರೆ ಇವರು. ಬನ್ನಿ, ರೈತ ಮಹಿಳೆ ಇದ್ದಾರೆ, ಸ್ವತಃ ಅವರನ್ನೇ ಕೇಳೋಣ ಬೆಳೆನ ಹೇಗೆ ಬೆಳೆದ್ರು ಅಂತ. ಬನ್ನಿ ಅಮ್ಮ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನೋಡಿ, ಈ ತರ ಕೆಲಸ ಮಾಡ್ಕೊಂಡು ಅಮ್ಮ, ಎಷ್ಟು ಎಕರೆ ಹಾಕಿದ್ದೀರಾ ನೀವು ಸೋರೆಕಾಯಿ? 1 ಎಕರೆ ಬರ್ತೈತೆ. 1 ಎಕರೆಗೆ ಹಾಕಿದ್ದೀರಾ? ಅಮ್ಮ, ನಿಮ್ಮ ಹೆಸರೇನು? ವನಜಮ್ಮ. ಇದು ನಿಮ್ದು ಯಾವ ಊರು ಅಂತ ನಮ್ಮ ರೈತರಿಗೆ ಪರಿಚಯ ಮಾಡ್ಕೊಡಿ. ನಮ್ದು ಬೆನಮಂಗಲ ಬಂದು ಹೊಸಕೋಟೆ ತಾಲೂಕು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಜಡಿಗೇನಹಳ್ಳಿ ಹೋಬಳಿ ಬರುತ್ತೆ. ನಾಟಿ ಮಾಡಿ ಎಷ್ಟು ದಿವಸ ಆಯ್ತಮ್ಮ ಇದು? 2 ತಿಂಗಳಾಯ್ತು. 2 ತಿಂಗಳಾಗಿದೆ. ಇದು ನೀವು ಬೀಜ ಹಾಕಿದ್ದ ನಾರ ತಂದು ಉಣಿದ್ದ? ಹೇಗೆ? ನಾರ್ ತಗೊಂಬಂದು, ನರ್ಸರಿನಿಂದ ನಾರ್ ತಗೊಂಬಂದು. ಹೌದಾ? ನೀವು ನಾರ್ ತಂದು ಉಣಿದ್ ಎಷ್ಟು ದಿವಸಕ್ಕೆ ಇದು ಫಸಲಿ ಕೊಡಕ್ ಸ್ಟಾರ್ಟ್ ಆಗತ್ತೆ? ಇದು 2 ತಿಂಗಳಿಗೆ ಬರ್ತದೆ. ಬಂದ್ಬಿಡುತ್ತೆ 2 ತಿಂಗಳಿಗೆ. ಅಂದ್ರೆ ಇವಾಗ ಆಲ್ರೆಡಿ ಕಟಾವ್ ಜಾಸ್ತಿ ಸಲ ಮಾಡಿದೀರಾ? ಮಾಡ್ತಾ ಇವ್ರು. ಎಷ್ಟು ಸಲ ಮಾಡಿದೀರಾ ಕಟಾವು ಅಂತ? 1 ತಿಂಗಳಿಂದ ಮಾಡ್ತಾವ್ರಿ. 1 ತಿಂಗಳಿಂದ ಕಾಯಿ ಸಿಗ್ತಾನೆ ಇದೆ. ನೋಡಿದೀನಿ, ಬಾಕ್ಸ್ಗಳೆಲ್ಲ ತುಂಬಿ ಕಟಾವ್ ಮಾಡಿ ಇಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ ಕಾಯಿ, ಅಷ್ಟೇ ಸೈಜ್ ಎಲ್ಲ ಚೆನ್ನಾಗಿದೆ. ಇದು ನೀವು ಸೈಜ್ ಕಟ್ ಮಾಡ್ತೀರಲ್ಲ, ಇದು ಯಾವ ತರ ಸೈಜ್ ನೋಡಿ ಕಟ್ ಮಾಡ್ತೀರಾ ನೀವು? ಅದು 1 kg 3/4 kg ಆತರ. ಜಾಸ್ತಿ ದಪ್ಪ ಆದ್ರೆ ತಗೊಳಲ್ಲ. ಇದನ್ನೆಲ್ಲ ನೀವೆಲ್ಲ ಹಾಕ್ತೀರಾ? ಯಾವ ಮಾರ್ಕೆಟ್? ಕಂಪ್ನಿಗೆ ಹಾಕ್ತಿರಿ, ಮಾಲೂರಲ್ಲಿ. ಕಂಪ್ನಿ? ಯಾವ ಕಂಪ್ನಿ ಅಂತ ಹೇಳಕ್ಕಾಗತ್ತಾ? ಕಂಪ್ನಿ ಗೊತ್ತಿಲ್ಲ. ನಾಮದಾರಿ ಕಂಪ್ನಿಗೆ. ಈ ಕಡೆ ಎಲ್ಲ ಜಾಸ್ತಿ ಜೆಪ್ಟೋ, ನಾಮದಾರಿ ಅಂತದಕ್ಕೆ ಹಾಕ್ತೀರಾ? ಹೌದು. ಈಗ ಸೋರೆಕಾಯಿ ಇವಾಗ ಆಲ್ರೆಡಿ ಇಲ್ಲಿ ಕಟ್ ಮಾಡ್ತಿದ್ದೀರಲ್ಲ, ಇವಾಗ ಇಷ್ಟು ಚೆನ್ನಾಗಿದು ಸೋರೆಕಾಯಿ ಫಸಲು ಬರ್ಲಿಕ್ಕೆ ನೀವು ಇದು ಹೆಂಗೆ ನೀವು ಉಳುಮೆ ಮಾಡಿ ಹೆಂಗ್ ತೋಟ ಮಾಡಿದ್ರಿ? ಇದು 2ನೇ ಬೆಡ್ ಹಾಕಿರೋದು. ಉಳುಮೆ ಮಾಡಿ ಏನು ಹಾಕಿಲ್ಲ. ಫಸ್ಟ್ ಬೇರೆ ಬೆಳೆ ಹಾಕಿದ್ರಿ. ಅದ್ರಲ್ಲಿ ಯಾವ ಬೆಳೆ ಹಾಕಿದ್ರಿ? ಇದು ಫಸ್ಟ್ ಬ್ರೋಕ್ಲಿ ಹಾಕಿದ್ರಿ. ಹೌದಾ? ಬ್ರೋಕ್ಲಿ ಹಾಕಿ ಅದ್ ತೆಗ್ದಿದ್ದಾದ್ಮೇಲೆ ಈರುಳ್ಳಿ ಹಾಕಿ, ಆಮೇಲೆ ಇದು ಹಾಕಿದ್ದು ಸೌತೆಕಾಯಿ ಹಾಕಿದ್ದೀರಾ? ಮಧ್ಯದಲ್ಲಿ ಈರುಳ್ಳಿನೂ ಹಾಕಿದ್ದೀರಾ? ಸೆಂಟ್ರಲ್ಲಿ ಗ್ಯಾಪ್ ಇರ್ತದಲ್ಲ, ಅದ್ರಲ್ಲಿ ಈರುಳ್ಳಿ ಹಾಕಿದ್ದು. ಇವಾಗ ಈರುಳ್ಳಿನೂ ಹಾಕಿದ್ದೀರಾ? ಈರುಳ್ಳಿ ಖಾಲಿ ಆಯ್ತು. ಪರವಾಗಿಲ್ಲ, 3 ಬೆಳೆ ತೆಗ್ದಿದ್ದೀರಾ? 3 ಬೆಳೆ ಆಯ್ತು. 1 ಬೆಳೆ ಇಕ್ಕಿ 3ನೇ ಬೆಳೆ ಇದು. ಹೌದಾ? ಸರಿ, ಆಯ್ತು. ಇವಾಗ ಉಳುಮೆ ಮಾಡ್ತೀರಾ? ಉಳುಮೆ ಮಾಡ್ಬಿಟ್ಟು ಇದು ಫಸ್ಟ್ ಬೆಡ್ ಎತ್ತಿದ್ರಿ. ಇವಾಗ ಅಂದ್ರೆ ನಮ್ ನೋಡೋ ರೈತರಿಗೆ ಇದು ಹೆಂಗ್ ಬೆಳಿಬೇಕು ಅಂತ ಅವ್ರಿಗೊಂದು ಐಡಿಯಾ ಅಷ್ಟೇ, ಅದಕ್ಕೆ ಹೇಳ್ತೀನಿ. ಇವಾಗ ಬೆಡ್ ಹಾಕ್ತೀರಾ. ಬೆಡ್ ಹಾಕ್ಬಿಟ್ಟು ಡ್ರಿಪ್ ಹಾಕ್ತೀರಾ ಅಲ್ವಾ? ನೋಡಿ, ಅದೆಲ್ಲ ಡ್ರಿಪ್ ಇರಿಗೇಷನ್. ಡ್ರಿಪ್ ಹಾಕ್ತೀರಾ? 2 ಲೈನ್ ಹಾಕ್ತೀರಾ? 2 ಲೈನ್. ಇವಾಗ 3 ಲೈನ್ ಚೆನ್ನಾಗಿ ತ್ಯಾಮ ಆಗ್ಬೇಕಲ್ಲ, ಬೇಸಿಗೆ ತ್ಯಾಮ ಆಗಲ್ಲ ಅಂದ್ಬಿಟ್ಟು 3 ಲೈನ್ ಹಾಕಿದಿ. ಇವಾಗ 3 ಲೈನ್ ಹಾಕಿದ್ದೀರಾ? 3 ಕರೆಕ್ಟ್. ನೋಡಿ, ಇಲ್ಲಿದೆ 1 2 3 3 ಲೈನ್ ಹಾಕಿದ್ದೀರಾ. ಇದು ಗುದ್ಲಿನಾಗ ಪಾತಿ ಮಾಡ್ಬಿಟ್ಟು ಈ ಸಗಣಿ ಗೊಬ್ಬರಗಳು ಎಲ್ಲ ಒಂದ್ 15 ದಿವಸಕ್ಕೆ ಒಂದೊಂದ್ಸರಿ ಕೊಡ್ತೀರಾ ಇದಕ್ಕೆ? ಓಹೋ, ಪರವಾಗಿಲ್ಲ. ಡ್ರಮ್ಮಲ್ಲಿ ಎಲ್ಲ ನೆನೆಕ್ಬಿಟ್ಟು ಆಮೇಲೆ ಚೆನ್ನಾಗಿ ಮಕ್ಕೆಂತದಲ್ಲ, ಆವಾಗ ಅಟ್ಟಿದ್ರೆ ಚೆನ್ನಾಗಿ ಆಬಾದಿ ಬರ್ತದ ಅಂತ. ಸರಿ ಸರಿ, ಆಯ್ತು. ಇವಾಗ ಇದು ಬೆಡ್ ಎಲ್ಲ ಎತ್ತಿ ಇದು ಡ್ರಿಪ್ ಎಲ್ಲ ಹಾಕ್ತೀರಾ? ಫಸ್ಟ್ ನೀವು ತಿಪ್ಪೆ ಗೊಬ್ಬರ ಹಾಕಿರ್ತೀರಾ? ಫಸ್ಟ್ ತಿಪ್ಪೆ ಗೊಬ್ಬರ ಹಾಕ್ತಿರಿ. ಆಮೇಲೆ ಈ ತರ ಬೆಡ್ ಎತ್ಬಿಟ್ಟು ಪೇಪರ್ ಹಾಕೋದು. ಹೌದಾ? ಇದು ಚಪ್ರ ಸಿಸ್ಟಮ್ ಮಾಡಿದಿರ? ಕಾಯಿ ಎಲ್ಲ ಚೆನ್ನಾಗಿ ಈ ತರ ಬಂದ್ರೆ ಕಟ್ ಮಾಡ್ಲಿಕ್ಕೆಲ್ಲ ಈಸಿ ಇರುತ್ತೆ. ಈಸಿ ಇರ್ತದಂತ. ಸಾಮಾನ್ಯವಾಗಿ ಈ ತರದ ಬೆಳೆಗಳಿಗೆಲ್ಲ ಚಪ್ರಾನೇ ಹಾಕ್ತೀರಾ?
ಬರೀ ನೆಲದಲ್ಲಿ ಬರಲ್ಲ. ಹಾ. ಈ ತರ ಚಪ್ರೆ ಹಾಕಿದ್ರೇನೆ ಕಾಯಿ ನೀಟಾಗಿ ಬರೋದು. ಸರಿಮ್ಮ. ಕೊಯ್ಯಕ್ಕೂ ಚೆನ್ನಾಗಿರ್ತದ. ಹಾ. ಈ ತರ ಕಾಯಿ ಮೇಲೆ ಇದ್ರೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಕಾಯಿ ಒಂಥರ ಇದ್ ಬಂದ್ಬಿಡ್ತದ ಮಾರ್ಕ್. ಹೌದಾ? ಕಾಯಿ ಇಸ್ಕೆನಲ್ಲ. ಹಾ. ಈ ತರ ಇದ್ರೇನೆ ಕಾಯಿ ಚೆನ್ನಾಗ್ ಓ, ಬರೋದು. ಕಂಪ್ನಿಯವ್ರು ರಿಜೆಕ್ಟ್ ಮಾಡ್ಬಿಡ್ತಾರೆ ಹಂಗೆಲ್ಲ ಮಾರ್ಕ್ಗಳಿದ್ರೆ. ರಿಜೆಕ್ಟ್ ಮಾಡ್ತಾರೆ ಅದರಿಂದ. ಎಷ್ಟು ದಿನಕ್ಕೆ ಕಾಯಿ ಕೊಡಕ್ ಸ್ಟಾರ್ಟ್ ಮಾಡುತ್ತೆ? ಒಂದೂವರೆ ತಿಂಗ್ಳಕ್ ಬರ್ತದ ಹಾ, ಹಾ. ಕಾಯಿ ಕೊಯ್ತದ. ಹಾ. ಅಂದ್ರೆ ಡೈಲಿ ಕಾಯಿ ಕೊಯ್ಬೇಕು. ಒಂದ್ ದಿವ್ಸ ತಪ್ಪಿದ್ರೆ ಕಾಯಿ ದಪ್ಪ ಸೈಜ್ ಬಂದ್ಬಿಡುತ್ತೆ. ಅವಾಗ ರಿಜೆಕ್ಟ್ ಆಗೋಗುತ್ತೆ. ಆಗೈತೆ. ಇವಾಗ ಈ ತೋಟಕ್ಕೆ ರೋಗ ಬಾಧೆಗಳು ಬರುತ್ತಾ? ಬರ್ತಾ ಇರ್ತದ ರೋಗಗಳು. ಯಾವ ರೋಗಗಳು ಅಂತ ಹೇಳಕ್ ಆಗತ್ತಾ? ಅದು ರೋಗಗಳು ಹೇಳಕ್ ಆಗಲ್ಲ ನೋಡ. ಆತರ ಹಣ್ಣೆಲೆ ಬರ್ತೈತೆ. ಹಾ. ಆತರ ಚುಕ್ಕೆನೂ ಬರ್ತದ. ಇದೇನಿದು? ಇದು ಕಾಯಿನೇ ಕುಲ್ಲೋಗ್ಬಿಡುತ್ತೆ. ಪಿಂದೆ ಬರೋಕೆ ನೋಡಿ ಈ ತರ ಕುಲ್ಲೋತದೆ. ಯಾಕ ನೋಡು, ಇದು ಒಂದ್ ರೋಗ ಅಲ್ವಾ? ಇದು ಒಂದ್ ರೋಗ. ಇದಕ್ ತಕ್ಕಂಗೆ ನೀವು ಔಷಧಿಗಳು ಹೊಡ್ಕೋತೀರಾ? ಹೊಡ್ಕೊಬೇಕು. ಯಾವ ಔಷಧಿ ಹೊಡಿತೀರಾ ಅಂತ ಏನಾದ್ರು ಗೊತ್ತಿದ್ಯಾ ನಿಮ್ಗೆ? ಅದ್ ಅಂಗಡಿವರ್ಗ್ ಗೊತ್ತಿರ್ತದ. ಹೌದಾ? ನೀವ್ ಹೋಗಿ ಈ ತರ ತೋರಿಸ್ತೀರಾ? ಇದಕ್ ತಕ್ಕಂಗೆ ಅವರು ಔಷಧಿ ಕೊಡ್ತಾರೆ ನಿಮ್ಗೆ. ಸರಿ. ಆತರ ಹಣ್ಣೆಲೆ ಈ ತರನಾ? ಆತರ ಹಣ್ಣೆಲೆನು ಬರ್ಬಾರ್ದು. ಈ ತರ ಹಣ್ಣೆಲೆ. ಅದಕ್ಕೆಲ್ಲ ಮೊತ್ತಾಗ ಬಂದು ಹೊಡಿತೀರಿ. ಇದು ಹೊಡೆದ ತಕ್ಷಣ ಇದು ಸರಿ ಹೋಗುತ್ತಾ? ಆಮೇಲೆ ಸರಿ ಹೋಗ್ತದೆ. ಸರಿ ಹೋಗ್ತದೆ. ಇದು ಎಷ್ಟು ತಿಂಗಳವರೆಗೂ ನಾವು ಬೆಳೆ ಇಳುವರಿ ನೋಡ್ಬೋದು? ಇದು ಒಂದ್ 6 ತಿಂಗಳ ನೋಡ್ಬೋದು. ಚೆನ್ನಾಗಿ ನೋಡ್ಕೊಂಡ್ರೆ. ಚೆನ್ನಾಗಿ ನೋಡ್ಕೊಂಡ್ರೆ ಮದ್ದು ಗೊಬ್ಬರ ಎಲ್ಲ ಕೊಟ್ಕೊಂಡು ಒಂದ್ 6 ತಿಂಗಳ ನೋಡ್ಬೋದು. ಅಮ್ಮ, ಇವಾಗ ನೀವು ಮೊದ್ಲಿಂದನೂ ವ್ಯವಸಾಯ ಮಾಡ್ಕೊಂಡೆ ಬಂದಿರೋದಾ? ಹೌದೌದು. ಏನೇನ್ ಬೆಳಿತೀರಾ ನೀವು? ನಾವು ಉಳ್ಳಿ ಗಿಡ, ಟೊಮೊಟ, ಮನೇಲಿ ಹಸುಗಳು ಮೇಯಿಸ್ತೀರಿ. ಹೌದಾ? ಹಸುಗಳು, ಕೋಳಿಗಳು. ಕೋಳಿಗಳು ಬೇರೆ ಇದೆಯಾ? ಐತೆ, ಕುರಿಗಳು ಐತೆ. ಎಲ್ಲ ನೋಡ್ಕೊಂತೀರಾ ನೀವೇ? ಎಲ್ಲ ನಾವೇ ನೋಡ್ಕೊಂತೀವಿ. ವ್ಯವಸಾಯ ಅಂದ್ರೆ ಎಲ್ಲಾ ತರ ತರಕಾರಿಗಳು ಬೆಳಿತೀರಾ? ಬೆಳಿತೀರಿ. ಬೀನ್ಸ್ ಬೆಳಿತೀರಿ, ಟೊಮೊಟ ಇದೆ. ಅಂದ್ರೆ ಜಾಸ್ತಿ ಇವೆ ಬೆಳಿತೀರಾ? ಸರಿ ಸರಿ, ಆಯ್ತಮ್ಮ. ಹಂಗಾದ್ರೆ ಇವಾಗ ಈ ತೋಟಕ್ಕೆ ಇವಾಗ ನೀವ್ ಯಾವ ತರದ ಗೊಬ್ಬರಗಳನ್ನ ಬಳಸಿದ್ರಿ ಅಂತ? ಈ ತೋಟಕ್ಕ 10-20 DAP, ಹಿಂಡಿ, ಸಗಣಿ ಇದೆಲ್ಲ. ಫಸ್ಟ್ DAPನು 10-20 ಕೊಡ್ತಾರ ಬುಡಗಳ್ಕ. ಆಮೇಲೆ ನೋಡಿ ಗಿಡ ಚೆನ್ನಾಗಿರ್ಬೇಕು ಅಂತ ಕಾಯಿ ಚೆನ್ನಾಗಿ ಬರ್ತದ ಅನ್ಬಿಟ್ಟು ಇದು ಡ್ರಮ್ ಅಲ್ಲಿ ಏನೋ ಹಾಕಿದ್ದಾರೆ. ಅದೇ ಇದ್ರಲ್ಲಿ ಹಿಂಡಿ. ಇದು ಕೋಲಲ್ಲಿ ಹಿಂಗ್ ತಿರುಗ್ಬೇಕಾ ನಾವು? ತಿರುವಿ ಹಿಂಡಿ. ದೂರ ಇರಿ. ಏನ್ ಹಿಂಡಿ ಇದು? ಕಾನ್ ಹಿಂಡಿ, ಬೇವಿನ ಹಿಂಡಿ, ಕಳೆಕಾಯಿ ಹಿಂಡಿ, ಸಗಣಿ ಎಲ್ಲ ಸ್ವಲ್ಪ ಒಂದು 3 ದಿವಸ ಆಗಿದೆ ನೆನೆ ಹಾಕ್ಬಿಟ್ಟು. ಇನ್ನ ಒಂದು 4-5 ದಿವಸ ಬಿಟ್ಬಿಟ್ಟು ಒಂದ್ ವಾರ ಬಿಡ್ತೀರಾ? ಒಂದ್ ವಾರ ಬಿಡ್ತೀರಿ. ಬಿಟ್ಬಿಟ್ಟು ಗುಣಿಗಳಿಗೆ ಹಾಕ್ತಿರಿ. ಹೌದಾ? ಎಷ್ಟೆಷ್ಟು ಹಾಕ್ತೀರಾ? ಒಂದ್ 2 ಲೀಟರ್ ಹಾಕ್ಬೇಕು. ಹಾಕಿದ್ರೆ ಚೆನ್ನಾಗಿ ತಾಕತ್ತು ಎತ್ಕೊಡುತ್ತೆ. ಒಳ್ಳೆ ಫಸಲು ಬರುತ್ತೆ. ನೋಡಿ, ಇದು ಆರ್ಗ್ಯಾನಿಕ್ ಹೇಳ್ಬೇಕಂದ್ರೆ ಅಲ್ವಾ? ಕೆಮಿಕಲ್ ಯಾವ್ದು ಇಲ್ಲ. ಸಗಣಿ, ಹಿಂಡಿ ಎಲ್ಲಾನು ಆರ್ಗ್ಯಾನಿಕ್. ಪರವಾಗಿಲ್ಲ, ಸಾವಯವ ಒಂದು ಪದ್ಧತಿನ ಅನುಸರಿಸ್ತಾ ಇದೀರಾ. ಒಳ್ಳೇದೆ. ಎಲ್ಲ ಡ್ರಮ್ಗಳಲ್ಲಿ ಮಾಡಿಟ್ಬಿಟ್ಟಿದೀರಾ ಈಗ? 3 ಡ್ರಮ್ ತಯಾರಾಗಿದೆ ಈಗ. ಅಮ್ಮ, ಇವಾಗ ಇದು ಬಾಕ್ಸ್ ಮಾಡಿ ಇಟ್ಟಿದ್ದೀರಾ ಆಲ್ರೆಡಿ, ಕಟಾವ್ ಮಾಡಿ. ಇವಾಗ ನಿಮ್ದು ಒಟ್ಟಾರೆ ನೀವು ಇವಾಗ ಈ ಒಂದ್ ಬೆಳೆ ನಮ್ ರೈತರು ಬೆಳಿತಾರೆ ಅಂತಂದ್ರೆ 1 ಎಕರೆಗೆ ಎಷ್ಟು ಖರ್ಚಾಗತ್ತಮ್ಮ? ಇವಾಗ ಒಂದು 30,000 ರಿಂದ 40,000 ಖರ್ಚಾಗಿದೆ. ಎಲ್ಲಾನು ಸೇರಿ ಎರಡನೇ ಬೆಳೆ ಆಗಿರೋದ್ರಿಂದ ಕಮ್ಮಿ ಬಿದ್ದಿದೆ. ಬ್ರೆಡ್ ಏನ್ ಹಾಕಿಲ್ಲಲ್ಲ, ಅದಕ್ಕೆ 2ನೇ ಬೆಳೆ ಹಾಕಿರೋದ್ರಿಂದ ಕಮ್ಮಿ ಬಿದ್ದಿದೆ. ಒಂದ್ 30,000 ರಿಂದ 40,000 ಆಗಿದೆ ಖರ್ಚಾಗಿದೆ. ಸರಿ ಸರಿ. ಇವಾಗ ಲಾಭ ನಿಮ್ದು ಎಷ್ಟು ಬಂದಿದೆ ಅಂತ? ಲಾಭ ಒಂದು 60 ರಿಂದ 1 ಲಕ್ಷ ಗಂಟ ಬಂದಿದೆ. ಪರವಾಗಿಲ್ಲ. ಇದಿನ್ನು ಎಷ್ಟು ತಿಂಗಳು ಬಂದ್ಬಿಟ್ಟೈತೆ. ಬರೋದೆಲ್ಲ ಲಾಭ. ಇದಿನ್ನು ಎಷ್ಟು ತಿಂಗಳಿರುತ್ತೆ ಇದು? ಇನ್ನು ಒಂದ್ 2 ತಿಂಗಳು 3 ತಿಂಗಳು ಇರುತ್ತೆ. ಹಂಗಾದ್ರೆ ಇನ್ ಬರೋದೆಲ್ಲ ಲಾಭನೇ. ಓ, ಸೂಪರ್. ಎಷ್ಟು ಬರ್ಬೋದು ಅಂದಾಜು ನಿಮ್ಗೆ ವ್ಯವಸಾಯ? ಗೊತ್ತಾಗುತ್ತೆ ನಿಮ್ಗೆ? ಅಂದ್ರೆ ಲಾಸ್ಟ್ ವರ್ಕು ಒಂದ್ 3 ಲಕ್ಷ ಆಗ್ಬೋದು. ಪರವಾಗಿಲ್ಲ ಅಲ್ಲಮ್ಮ? ಹೌದು. ಅಂದ್ರೆ ಇದೇ ಕೆಲಸ ಮಾಡ್ಬೇಕಲ್ಲ ಯಾವಾಗ. ಹೌದೌದು. ಅಂದ್ರೆ ಟೈಮ್ ನೀವು ರೋಗಗಳಿಗೆಲ್ಲಾನು ಔಷಧಿ ಕೊಡ್ತಾ ಇರ್ಬೇಕು. ನೋಡಿ, ಈ ತರ ಡ್ರಮ್ ಅಲ್ಲಿ ಕಲ್ಸಿ ಈ ತರ ಹಾಕ್ತಾ ಇರ್ಬೇಕು. ದಿನ ನೀರ್ ಬಿಡ್ಬೇಕು. ಎಲ್ಲ ಹೋದ್ರುನು ಒಂದು 3 ಲಕ್ಷ ಮೇಲೆ ಲಾಭ ಮಾಡ್ಬೋದು. ಸೂಪರ್. ಪರವಾಗಿಲ್ಲ ಅಮ್ಮ. ಹಂಗಾದ್ರೆ ಕೊನೆಯದಾದಂತ ಒಂದ್ ಪ್ರಶ್ನೆ ನಂದು. ಇವಾಗ ನೋಡಿ, ನಾನ್ ಬಂದೆ ಇಲ್ಲಿ ವಿಡಿಯೋಗೆ, ನೀವು ಶೂಟ್ ಮಾಡ್ಲಿ ಹೋಗಿ ನೀವು ಟೊಮೊಟೊನೆಲ್ಲ ಕಟ್ ಮಾಡ್ತಾ ಇದ್ರಿ, ಕೀಳ್ತಾ ಇದ್ರಿ. ಎಲ್ಲಾರು ನೀವು ಲೇಬರ್ಸು, ನಿಮ್ ಫ್ರೆಂಡ್ಸು ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿ ಕೀಳ್ತಾ ಇದ್ರಿ. ಇವಾಗಿನ ಜಾಸ್ತಿ ಜನ ಇವಾಗ ನೋಡಿ ಜಮೀನುಗಳೆಲ್ಲ ಮಾರ್ಬಿಟ್ಟು ಬಿಲ್ಡಿಂಗ್ ಕಟ್ಲಿಕ್ಕೆ ಎಲ್ಲಾನು ಕೊಡ್ತಾ ಇದಾರೆ ಜಮೀನುಗಳನ್ನ. ಮತ್ತೆ ಹುಡುಗರು ಅಷ್ಟೇ ಸ್ವಲ್ಪ ವ್ಯವಸಾಯದ ಕಡೆನೂ ಗಮನ ಕಮ್ಮಿ ಹರಿಸ್ತಾ ಇದಾರೆ. ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಇವ್ ರೈತ ಮಹಿಳೆ, ನೀವು ಮಹಿಳೆ ಆಗಿದ್ರು ನೋಡಿ ಇಷ್ಟೆಲ್ಲ ತೋಟನ ಮೇಂಟೈನ್ ಮಾಡ್ತಾ ಇದ್ದೀರಾ. ನಮ್ ನೋಡೋಂತ ಜನತೆಗೆ ಏನ್ ಹೇಳ್ತೀರಾ ಅಂತ?
ನಾವು ಕೆಲಸ ಮಾಡಿದ್ರೇನೆ ಹೊಟ್ಟೆ ತುಂಬೋದು, ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬಲ್ಲ. ಹೌದು. ನಮ್ಕ ತೋಟನು ಮಾಡ್ತೀರಿ, ಮಗನು ಕೆಲ್ಸಕ್ಕೂ ಹೋಗ್ತಾನ. ಕೆಲ್ಸದಿಂದ ಬಂದು ಇಲ್ಲಿ ಇವಾಗ ಬರ್ತಾನ 2 ಗಂಟೆಕ. ಹೌದಾ? ಟೊಮೆಟೊ ಎಲ್ಲ ತುಂಬಿ ಆಮೇಲೆ ಕೋಲಾರ ಕಳ್ಸ್ಬಿಟ್ಟು ಸಾಯಂಕಾಲ ಕೆಲ್ಸಕ್ಕೋತಾನ. ನಾವು ಇಲ್ಲೆಲ್ಲ ತೋಟದಾಗ ಮುಗಿಸ್ಕೊಂಡು ಮನೇಲಿ ಹೋಗಿ ಒಂದ್ ಹಸು ಐತೆ, ಸಾಯಂಕಾಲ ಹಾಲ್ ಕರಿಬೇಕು. ಹಾಲ್ ಕರ್ದಿದ್ದಾದ್ಮೇಲೆ ಅಡ್ಗೆ ಮಾಡ್ಬೇಕು, ತಿನ್ಬೇಕು, ಕೆಲ್ಸ ಮಾಡ್ಬೇಕು. ಅಂದ್ರೆ ರೈತರ್ಕ ಕೆಲ್ಸ ಮಾಡಿದ್ರೇನೆ ಆರೋಗ್ಯ. ಹೌದು, ಆರೋಗ್ಯ ಚೆನ್ನಾಗಿರೋದು. ಹೌದು. ಈ ಪರೋಡಿಗಳಂದ್ರೆ ಕೆಲ್ಸ ಮಾಡಲ್ಲ, ಅವ್ರಕ ಜಮೀನ್ ದುಡ್ಡು ಅದು ಇದು ಬರ್ತದ, ಅವ್ರು ತಿನ್ಕೊಂಡು ಮಜವಾಗಿ ಓಡಾಡ್ಕೊಂಡಿರ್ತಾರ. ನಮ್ಮಂತ ರೈತರು ಕೆಲ್ಸ ಮಾಡಿದ್ರೇನೆ ನಮ್ಕ ಆರೋಗ್ಯನೂ ಇರೋದು. ಆ ಕೆಲ್ಸ ಮಾಡಕ್ ಆಗಿಲ್ಲ ಅಂದ್ರೂ ಮಾಡ್ತಾ ಇರ್ತೀರಿ, ಏನೋ ಕೈಲಾದ್ ಮಾತ್ರ ಮಾಡ್ತಾ ಇರ್ತೀರಿ. ಸುಮ್ನೆ ಅಂತೂ ಇರಲ್ಲ, ಏನಾದ್ರೂ ಉಡ್ಕೊಂಡಾದ್ರೂ ಮಾಡ್ತೀರಾ? ಉಡ್ಕೊಂಡಾದ್ರೂ ಒಂದೊಂದ್ ಕೆಲ್ಸ ಮಾಡ್ತೀವಿ. ಹೌದು ಹೌದು. ಇವಾಗಿನ ಒಂಥರ ಹುಡುಗರಿಗೆ, ಇವಾಗ ನೋಡು ಚಿಕ್ಕ ಹುಡುಗರು ಇರ್ತಾರ, ಇವಾಗ ಕಾಲೇಜ್ ಓದಿರೋರು, ಒಂಥರ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಮಾಡ್ಬೇಕು ಕೆಲ್ಸ, ಮಾಡಿಲ್ಲ ಅಂದ್ರೆ ಅವ್ರವ್ರು ಅವರೇ ಕಲಿಬೇಕು. ಹೌದು ಹೌದು. ಈ ಕಾಲದಲ್ಲಿ ಅವ್ರವ್ರ ಹೇಳ್ಕೊಡಂಗಿಲ್ಲ. ಅವ್ರ ಕೆಲ್ಸ ಅವ್ರೇ ಇಂತ ಕೆಲ್ಸ ಮಾಡ್ಬೇಕು ಅಂತ ನಮ್ಗೆ ಆತ್ಮ ಬರ್ಬೇಕು. ಬಂದ್ರೇನೆ ಅವ್ರು ಕೆಲ್ಸ ಮಾಡೋದು. ಫೋನ್ಗಳು ಒಂದಿದ್ರೆ ಇವಾಗ ಏನು ಕೆಲ್ಸನೂ ಬೇಡ, ಏನು ಬೇಡ, ಫೋನ್ಗಳು ಒಂದಿದ್ರೆ ಸಾಕು. ಹೌದು. ಆತರ ಜನ ತಂದೆ ತಾಯಿ ಸಹಾಯ ಮಾಡ್ಬೇಕು ತಂದೆ ತಾಯಿಗೆ. ಅರೆ ನಮ್ಕಾಗಿ ಅವರು ಮಾಡ್ತಾವ್ರೆ ಅಂತ ಅವ್ರಿಗೂ ತೊಳ್ಕೊಬೇಕು ಮಕ್ಳು. ಕರೆಕ್ಟ್. ಸರಿ ಅಮ್ಮ, ಆಯ್ತು. ಇಷ್ಟೊತ್ತು ನೀವು ನೋಡಿ ನಮ್ಮ ಚಾನಲ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ ಜೊತೆ ಮಾತಾಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ರೈತ ಮಹಿಳೆಯರು ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಅದೇ ನನಗೆ ಖುಷಿ ಅಮ್ಮ. ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಾ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ತುಂಬ ಹೃದಯದ ಧನ್ಯವಾದಗಳಮ್ಮ ನಿಮ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಒಂದು ಸೋರೆಕಾಯಿ ಇನ್ಫಾರ್ಮೇಶನ್ ನಿಮಗೆ ತಲುಪಿದೆ ಅಂತ ಭಾವಿಸ್ತೀವಿ. ನೋಡಿ, ಕಡಿಮೆ ಬಂಡವಾಳವನ್ನು ಹೂಡಿ ಹೆಚ್ಚು ಲಾಭವನ್ನು ಗಳಿಸ್ಬೋದು. ಅದರಲ್ಲೂ ಸೀಸನ್ ನೋಡಿಕೊಂಡು ನಾವು ಬೆಳೆದ್ರೆ ರೈತರು ಲಾಸ್ ಆಗುವಂತಹ ಮಾತೇ ಇಲ್ಲ ಅಂತ ಹೇಳ್ಬೋದು. 2ನೇ ಬೆಡ್ಡಿಂಗಲ್ಲಿ 3 ಲಕ್ಷ ಆದಾಯವನ್ನು ಗಳಿಸಿದ್ದಾರೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ತೀವಿ. ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟು ಸಹಕಾರ ನಮಗೆ ತುಂಬಾ ಮುಖ್ಯ. ಈ ಬಿಸಿಲಲ್ಲಿ ನಿಮಗೋಸ್ಕರ ಈ ಒಂದು ಮಾಹಿತಿನ ನಾವು ನೀಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಭಾವಿಸ್ತೀವಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.